ತುಮಕೂರಿಗರಿಗೆ ಹೆಚ್ಚಾದ ನಾಯಿಗಳ ಕಾಟ. ಎಲ್ಲ ಮನೆಗೆ ಕೂತ್ಕೊಳ್ರಿ, ನಾಯಿಗಳಿಗೆ ಬಿಟ್ಟು ಇಂಜೆಕ್ಷನ್ ಕೊಟ್ಟಿ ಎಲ್ಲ ಇಲ್ಲಿ ಬಿಡ್ರಿ ನೀವು. ರಸ್ತೆಯಲ್ಲಿ ಓಡಾಡಲು ಭಯ ಪಡ್ತಾ ಇರೋ ಜನರು. ದಿವಸಕ್ಕೆ ಒಂದೊಂದು ನಾಯಿ ಒಂದೊಂದು ಮಕ್ಳಿಗೆ ಕಡಿತಾನೆ ಐತೆ. ಏನಂತ ಮಾಡ್ಬೇಕು ಹೇಳಿ? ಏನಾನ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರ ಆಗ್ತಾರೆ ಹೇಳಿ ನೀವೇನೇ? ಮಗು ಸೇರಿಸಿ 5ನೇ ಮಗು ಹೆಂಗ್ ಬೇಕಂಗೆ ಕಡಿದು ಬಿಡ್ತವೆ. ತುಮಕೂರು ನಗರದಲ್ಲಿ ದಿನದಿಂದ ದಿನಕ್ಕೆ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದೆ. ಬೀದಿಗೆ ಬಂದ್ರೆ ಸಾಕು ಎಲ್ಲಿ ನಾಯಿಗಳು ಎಗರುತ್ತವೋ ಅನ್ನೋ ಭಯ, ಆತಂಕದಲ್ಲಿಯೇ ನಿತ್ಯ ಜನರು ಓಡಾಡುವ ಪರಿಸ್ಥಿತಿ ಇದ್ದು, ಪಾಲಿಕೆ ವಿರುದ್ಧ ಜನರ ಆಕ್ರೋಶದ ಕಟ್ಟೆ ಹೊಡೆದಿದೆ. ತುಮಕೂರಿನ ವಿನೋಬಾ ನಗರದ ಮೊದಲನೇ ಕ್ರಾಸ್ನಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದು, ನಾಯಿ ದಾಳಿಗೆ ಜನರು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಹೀಗಾಗಿ ಸ್ಥಳೀಯ ನಿವಾಸಿಗಳು ಮನೆಯಿಂದ ಆಚೆ ಬರಲು ಹೆದರುವಂತಾಗಿದೆ. ಚಿಕ್ಕ ಮಕ್ಕಳು ಹಾಗೂ ವಯಸ್ಸಾದವರ ಮೇಲೆ ನಾಯಿಗಳು ದಾಳಿ ಮಾಡ್ತಾ ಇದ್ದು, ಮಕ್ಕಳನ್ನ ಒಬ್ಬರೇ ಆಚೆ ಬಿಡಲು ಪೋಷಕರು ಭಯ ಪಡ್ತಿದ್ದಾರೆ. ಇನ್ನು ವಿನೋಬಾ ನಗರದಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ಇನ್ನು ಜನರು ರೋಡ್ನಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಒಮ್ಮೆಯೇ 10 ರಿಂದ 20 ನಾಯಿಗಳು ನಾವು ಸುಮ್ಮನೆ ಇದ್ರೂ ಕೂಡ ಏಕಾಏಕಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇವೆ. ನಾಯಿಗಳ ಕಾಟದಿಂದ ಈ ಏರಿಯಾ ಜನರನ್ನ ರಕ್ಷಿಸಬೇಕಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾಯಿ ಕಾಟ ಜಾಸ್ತಿ ಆಗೈತೆ, ಮಕ್ಕಳಿಗೆ ಓಡಾಡೋಕ್ಕೆ ಕಷ್ಟ ಆಗೈತೆ. ಬಂದೋಬಸ್ತ್ ಮಾಡಿ ಏನನ್ನ ಮಾಡಿ ದಯವಿಟ್ಟು ಮಕ್ಕಳಿಗೆ ಬಲ್ಲ ಇದು ಅನ್ಯಾಯ ಆಗ್ತೈತೆ. ದಯವಿಟ್ಟು ಏನೇನೋ ಒಂದು ಬಂದೋಬಸ್ತ್ ಮಾಡಿ. ವಿನೋಬಾ ನಗರ ಫಸ್ಟ್ ಕ್ರಾಸು. ದಿವಸಕ್ಕೆ ಒಂದೊಂದು ನಾಯಿ ಒಂದೊಂದು ಮಕ್ಳಿಗೆ ಕಡಿತಾನೆ ಐತೆ. ಏನಂತ ಮಾಡ್ಬೇಕು ಹೇಳಿ? ಏನಾನ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರ ಆಗ್ತಾರೆ ಹೇಳಿ ನೀವೇನೇ? ಯಾರಿಗೂ ಕಂಪ್ಲೇಂಟ್ ಮಾಡಿಲ್ವಾ ಮಹಾನಗರ ಪಾಲಿಕೆ? ಮಾಡಿದ್ರು ಮಾಡ್ತಾರೆ, ಯಾರು ಅಂತೂ ಬರಲ್ಲ. ಏನೇ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕೇನು? ಮಕ್ಳಿಗೋಸ್ಕರ ನಾವು ಸಹಾಯ ಇರ್ತೀವಿ. ಆ ಮಕ್ಳಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರ? ನಾಯಿಗಳಿಗೆ ಮೊದಲು ಯಾರೇ ಬಂದು ಗೌರ್ಮೆಂಟ್ ಇಂದ ಬಂದು ಹಿಡ್ಕೊಂಡು ಹೋಗ್ತಾ ಇದ್ರು, ಈಗ ಇದೇನೇ ಇಲ್ಲ ಅಂತ ಹೇಳ್ತಾರೆ. ಬಿಟ್ಬಿಟ್ಟಿದ್ದೀರಾ ಈಗ? ಇಲ್ಲ, ನಾನು ರಾತ್ರಿ ಹೋಗಿದ್ದೆ ಅಲ್ಲಿ ಕೊಡೆ ತಾಂಡಿ. ಅಲ್ಲಿ ಹೋಗ್ತಾ ಇದ್ರೆ 3 ನಾಯಿ ಬಂದು ಅಟ್ಯಾಕ್ ಮಾಡಿದ್ರು. ನಾನು ಓಡಿಸಿದ್ದೀನಿ. ಕಾರ್ ಅಡಿಕೆ ಈ ಕಡೆ ಆ ಕಡೆ ಎಲ್ಲ ಕೂತ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಚಿಕ್ಕ ಮಕ್ಳಿಗೆ ಈ ಮಗು ಸೇರಿಸಿ 5ನೇ ಮಗು ಹೆಂಗ್ ಬೇಕಂಗೆ ಕಡಿದು ಬಿಡ್ತವೆ. ತಿರ್ಗಾ ಹೊಡೆಯಂಗಿಲ್ಲ, ಏನಿಲ್ಲ ರೂಲ್ಸು. ಕಸ ಬೇರೆ ಹಾಕ್ತಾರೆ ಇಲ್ಲಿ. ಆ ಕಸಕ್ಕಿಂದ ಒಂದು 20-30 ನಾಯಿ ಅವೆ ಸುಮಾರು. ಮುಟ್ಟಿದ್ರೆ ನಾವು ಪಕ್ಕದಲ್ಲಿ ಹೋಗಿ ಕೈ ಎತ್ತಿದ್ರು ಮೇಲೆ ಓವರು ಹೋಗೋಕ್ಕೂ ಕಷ್ಟ. ಸುಮ್ಮನೆ ಹೋಗ್ತಾ ಇದ್ರು ಬಿಡ್ತಾ ಇಲ್ಲ. ಅದು ಸುಮ್ಮನೆ ಹೋಗಿದ್ರು ನಾವು ನಮ್ಮಷ್ಟಕ್ಕೆ ಹೋಗಿದ್ರು ಬೊಗಳ್ತವೆ. ಹೈ ಅಂತ ಹೊಡೆದು ಏನಾದ್ರು ಕೈ ಮಾಡಿದ್ರೆ ನಮ್ಮ ಮೇಲೆ ಆಗ್ಬಿಟ್ಟಿದೆ. ಇಲ್ಲಿ ದಪ್ಪಗಳು ಆಗ್ಬಿಟ್ಟಿದೆ. ಎಲ್ಲಾರ್ಗೆ ಹೋಗಿ ಕತ್ತರಿಸ್ತಾವ್ರೆ. ಎಲ್ಲ ನಾಯಿಗಳಿಗೆ ಜೀವ ಹೋಗ್ಬಿಡ್ತದೆ, ಜೀವಾನೇ ಹೋಗೋದು. ನಾವು ಮಕ್ಕಳು ಎಲ್ಲಿ ಇದು ಮಾಡ್ಕೊಂಡು ಹೋಗೋಣ ನಾವು? ನೀವು ಎಲ್ಲ ಮನೆಗೆ ಕೂತ್ಕೊಳ್ರಿ, ನಾಯಿಗಳಿಗೆ ಬಿಟ್ಟು ಇಂಜೆಕ್ಷನ್ ಕೊಟ್ಟಿ ಎಲ್ಲ ಇಲ್ಲಿ ಬಿಡ್ರಿ ನೀವು. ಸರಿಗಿರ್ತದೆ. ಎಲ್ಲ ಕತ್ತರಿಸಿ ಎಲ್ಲ ಸಾಯ್ಬಿಡೋಣ. ಇಲ್ಲಿನ ನಾಯಿಗಳ ಕಾಟದಿಂದ ಬೇಸತ್ತ ನಾವು ಪಾಲಿಕೆಗೆ ಅದೆಷ್ಟು ಬಾರಿ ದೂರನ್ನ ನೀಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಾಯಿಗಳು ಜಾಸ್ತಿ ಆಗಿಬಿಟ್ಟಿದೆ. ನಾಯಿ ಹಿಡಿಯೋರು ಯಾರು ಬರೋದಿಲ್ಲ. ಹಿಂದೆ ಕಸ ಹಾಕ್ತಾರೆ. 3 ಟ್ಯಾಕ್ಟ್ ಹಾಕಿದ್ರು ಯಾರು ತುಂಬ್ಕೊಂಡು ಹೋಗೋದಿಲ್ಲ. ಒಂದು 20 ನಾಯಿ ಐತಮ್ಮ ಇಲ್ಲಿ. ದಯವಿಟ್ಟು ಏನನ್ನ ಮುಂದೊಂದು ಸಹಕಾರ ಮಾಡಿಕೊಡಿ. ದಿನಕ್ಕೊಬ್ಬೊಬ್ಬರಿಗೆ ಕಡಿತಾನೆ ಇರ್ತದೆ. ಏನು ಮಾಡೋಕ್ಕಾಗೋದಿಲ್ಲ. ಹೇಳಿ ಸಾಕಾಗ್ಬಿಟ್ಟಿದ್ದೀವಿ ನಾವು. ಏನು ಕಂಪ್ಲೇಂಟ್ ಮಾಡಿದ್ರು ಯಾರೂ ಬರೋದಿಲ್ಲ. ಹೇಳಿ ಸಾಕಾಗ್ಬಿಟ್ಟಿದೆ. ಎಲ್ಲ ಕಾರಡೆ ಹೋಗಿ ಕುಗೊಂಬಿರ್ತದೆ. ಇಲ್ಲೆಲ್ಲ ವೆಹಿಕಲ್ ಅವೆ. ಇಲ್ಲಿ ಎಲ್ಲ ವೆಹಿಕಲ್ ಕೆಳನೇ ಇರ್ತದೆ. ಯಾರು ಕೇಳೋರು ಇಲ್ಲ. ಇಲ್ಲಿ ಹಿಂದ್ಗಡೆ ಕಸ ಹಾಕ್ತಾರೆ, ತಂದು ಬೇರೆ ಕಡೆಯಿಂದ ಕಸ ಎಸಿತಾರೆ. ಎಲ್ಲ ರೋಗ ಬಂದು ಸಾಯ್ತಾ ಇದ್ದೀವಿ. ಎಲ್ಲ ನಾಯಿ ಇಲ್ಲೇ ಇರ್ತದೆ. ಇವತ್ತೇ ತುಂಬಿರೋದಿರೋದು. ನಿಮ್ಗೆ ಬರೋದು ಕಸ ತೋರಿಸ್ತಾ ಇದ್ದೇನೆ. ಇವತ್ತೇ ಲೋಡ್ ಆಗಿರೋದು ಕಸ. ಅದು ದಯವಿಟ್ಟು ನಮ್ಗೆ ಸಹಕಾರ ಮಾಡಿಕೊಡಿ. ನಾಯಿಯಿಂದ ಒಂದು 20-30 ನಾಯಿ ಐತೆ ಇಲ್ಲಿ. ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಾಯಿಗಳನ್ನ ಸೆರೆ ಹಿಡಿದು ವಿನೋಬಾ ಜನರನ್ನ ನಾಯಿಗಳ ಕಾಟದಿಂದ ದೂರವಿರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.